ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಸ್ಕಂದಸ್ಕಂದಧರೋ ಧುರ್ಯೋ ವರದೋ ವಾಯುವಾಹನಃ ವಾಸುದೇವೋ ಬೃಹದ್ಭಾನುರಾದಿದೇವಃ ಪುರಂದರಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆ ಸ್ಕಂದಧರ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಧರ್ಮ ಮಾರ್ಗವನ್ನು ಧರಿಸಿಕೊಂಡಿರುವವನು ಮೊದಲಾದ ವಿಷಯಗಳನ್ನು ಹೇಳಿಕೊಂಡು ಇವತ್ತು ಧುರ್ಯ ಏನು, ಸರ್ವಸ್ಯ ಧುರಂ ವಹತಿ ಇತಿ ಧುರ್ಯ, ಎಲ್ಲದರ ಹೊಣೆಯನ್ನು ಹೊತ್ತುಕೊಂಡಿರುವವನು. ಅಂದರೆ ಜೀವ ಜಡಾತ್ಮಕವಾದ ಜೀವ ಪದಾರ್ಥಗಳ ಜಡ ಪದಾರ್ಥಗಳ ಹೊಣೆ ಅಂದರೆ ರೆಸ್ಪಾನ್ಸಿಬಿಲಿಟಿ ತಗೊಂಡಿರುವವನು. ಎಲ್ಲದರ ಏನು ಈ ಜಗತ್ತು ಬಹುಚಿತ್ರ ಜಗತ್ ಬಹುದಾಕರಣಾತ್ ಅಂಥೇಳಿ ಎಷ್ಟು ಚಿತ್ರ ವಿಚಿತ್ರವಾಗಿರುತ್ತೆ. ಜಡ ಪದಾರ್ಥಗಳಿಂದ ಚೇತನ ಪದಾರ್ಥಗಳಿಂದ ಒಂದು ನಾವು ನಮಗೆ ಈ ವಿಶ್ವ ಅಂತ ಹೇಳ್ತೇವೆ. ಈ ವಿಶ್ವ ಅಂತ ಹೇಳಿದರೆ ನಮಗೆ ಒಂದು ಬ್ರಹ್ಮಾಂಡ, ಆ ಬ್ರಹ್ಮಾಂಡದಲ್ಲಿ 14 ಲೋಕಗಳು, ಆ 14 ಲೋಕಗಳಲ್ಲಿ ಭೂಲೋಕ, ಭೂಲೋಕದಲ್ಲಿ ಎಷ್ಟು ಜನ, ಎಷ್ಟು ಜಡ ಪದಾರ್ಥಗಳು, ಎಷ್ಟು ಜೀವರಾಶಿಗಳಿದೆ. ನಮ್ಮ ಕಣ್ಣಿಗೆ ಕಾಣ್ತಾ ಇರೋದು, ನಮ್ಮ ನಾಲೆಡ್ಜ್ನಲ್ಲಿ ಇರೋದು ಒಂದು ಈ ಭೂಲೋಕದಲ್ಲಿರುವ ಜೀವ ಜಡ ಪದಾರ್ಥಗಳು ಮಾತ್ರ. ಆದರೆ ಇಂತಹ ಬ್ರಹ್ಮಾಂಡಗಳು ಭಗವಂತನ ಒಂದೊಂದು ರೋಮಕೂಪದಲ್ಲಿ ಅನಂತಾನಂತ ಬ್ರಹ್ಮಾಂಡಗಳು ಇವೆ ಅಂತ ಹೇಳ್ತಾರೆ. ಅಂದರೆ ಈವನ್ ವಿ ಕೆನಾಟ್ ಇಮ್ಯಾಜಿನ್ ಈ ವಿಶ್ವ ಎಷ್ಟು ದೊಡ್ಡದು, ಎಷ್ಟದಾಗಿದೆ, ಅದರ ಪರಿಣಾಮ ಎಷ್ಟು, ಅದರ ಪರಿಮಾಣ ಎಷ್ಟು, ಯಾವುದು ನಮಗೆ ಈವನ್ ಇಮ್ಯಾಜಿನ್ ಮಾಡಲಿಕ್ಕೂ ಆಗಲ್ಲ. ಇಂತಹ ಇಡೀ ಎಲ್ಲದರ ಹೊಣೆಯನ್ನು ರೆಸ್ಪಾನ್ಸಿಬಿಲಿಟಿ ಅಂದರೆ ಎಲ್ಲವನ್ನೂ ತಗೋಬೇಕು. ಸುಮ್ಮನೆ ನಾವು ಈ ಕೆಲಸ ಮಾಡ್ತೀವಿ ಅಂತ ಕೆಲವರು ಅರ್ಧಂಬರ್ಧ ಮಾಡಿಕೊಂಡು ಹೊಟ್ಟೋಗ್ತಾ ಇರ್ತಾರೆ. ಹಾಗಲ್ಲ, ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಹೊತ್ತಿರುವವನಾದ ಕಾರಣ ಭಗವಂತನಿಗೆ ಧುರ್ಯ ಅಂತ ಹೆಸರು. ಇನ್ನು ಧುರಂ ಭಾರಂ ವಹತಿ ಇತಿ ಧುರ್ಯ. ಧುರಂ ಭಾರಂ, ಭಾರವನ್ನು ಹೊತ್ತಿರುವವನು ಆದ ಕಾರಣ. ಅಂದರೆ ಇಲ್ಲಿ ಏನು ಭಾರ ಹೊರೆಯುವ ಸಾಮರ್ಥ್ಯವನ್ನು
ಯಾರು ಹೊರಿತಾರೋ ಅವರಿಗೆ ಕೊಡುವುದರ ಮೂಲಕ ಎಲ್ಲದರ ಭಾರವನ್ನು ಹೊರಿಯುವವನು. ಮೇಲೆ ಹೇಳ್ಕೊಂಡ್ವಿ, ಎಲ್ಲದರ ಭಾರವನ್ನು ಹೊರಿಯುವವನು ಅಂಥೇಳಿ. ಎಲ್ಲದರ ಭಾರ ಅಂತ ಹೇಳಿದರೆ ಇವಾಗ ನೇರಾಗಿ ಎಲ್ಲವೂ ಭಗವಂತನೇ ತಾನೇ ಹೊರಿಯುವುದಿಲ್ಲ. ಒಬ್ಬರೊಬ್ಬರು ಇವಾಗ ಬ್ರಹ್ಮ ಸೃಷ್ಟಿ ಕಾರ್ಯದ ಹೊಣೆಗಾರಿಕೆ ತಗೊಂಡಿದ್ದಾನೆ, ರುದ್ರದೇವರು ಲಯ ಕಾರ್ಯದ ಹೊಣೆಗಾರಿಕೆ ತಗೊಂಡಿದ್ದಾನೆ. ಆದರೆ ಬ್ರಹ್ಮ ರುದ್ರರು ಸರ್ವತಂತ್ರ ಅಸ್ವತಂತ್ರರಾದ ಕಾರಣ ಬ್ರಹ್ಮ ಸ್ವತಂತ್ರವಾಗಿ ಸೃಷ್ಟಿ ಮಾಡಲಾರ, ರುದ್ರದೇವರು ಸ್ವತಂತ್ರವಾಗಿ ಲಯ ಮಾಡಲಾರ. ಅದಕ್ಕೆ ಭಗವಂತ ಏನು ಮಾಡ್ತಾ ಇದ್ದಾನೆ, ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಮಗನೊಳಗೆ ತಾನಿದ್ದು ಗಗನಕೇಶನೊಳಿದ್ದು ಸಂಹರಿಸುವ ಭಗವಂತ ಬ್ರಹ್ಮನಲ್ಲಿ ಬ್ರಹ್ಮಾಕಾರನಾಗಿ, ಬ್ರಹ್ಮಶಬ್ದವಾಚ್ಯನಾಗಿ, ಬ್ರಹ್ಮನಾಮಕನಾಗಿ, ಬ್ರಹ್ಮನಿಂದ ಭಿನ್ನನಾಗಿ, ಬ್ರಹ್ಮ ಅಂತರ್ಯಾಮಿಯಾಗಿ ಆ ಸೃಷ್ಟಿ ಕಾರ್ಯದ ಭಾರವನ್ನು ತಾನೇ ಹೊತ್ತಿದ್ದಾನೆ. ಬ್ರಹ್ಮದೇವರು ಸೃಷ್ಟಿ ಕಾರ್ಯ ಮಾಡುವ ಒಂದು ಸಾಮರ್ಥ್ಯವನ್ನು, ಆ ಸೃಷ್ಟಿ ಕಾರ್ಯದ ಹೊಣೆಗಾರಿಕೆಯನ್ನು ನಿಭಾಯಿಸುವಂತಹ, ಹೊರೆಯುವಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ. ಹಾಗೆ ಎಲ್ಲದರ ಹೊಣೆಗಾರಿಕೆ ಹೊರೆಯುವುದು ಅಂತ ಹೇಳಿದರೆ ಎಲ್ಲರಲ್ಲೂ ತಾನು ಇದ್ದು ಯಾರು ಯಾರು ಏನೇನು ಹೊಣೆಗಾರಿಕೆಯನ್ನು ತಗೊಂಡಿರ್ತಾರೆ, ಭಾರಗಳನ್ನು ಹೊತ್ತಲಿಕ್ಕೆ ಒಪ್ಕೊಂಡಿರ್ತಾರೆ, ಅವುಗಳನ್ನು ಹೊರೆಯುವಂತೆ, ನಿಭಾಯಿಸುವಂತೆ ಶಕ್ತಿ ಸಾಮರ್ಥ್ಯಗಳನ್ನು ಕೊಡುವವನಾದ ಕಾರಣ ಪರೋಕ್ಷವಾಗಿ ಎಲ್ಲದರ ಹೊಣೆಗಾರಿಕೆಯನ್ನು ಭಗವಂತೇ ತಗೊಳ್ತಾನಾದ ಕಾರಣ ಭಗವಂತನಿಗೆ ಧುರ್ಯ ಅಂತ ಹೆಸರು. ಎಲ್ಲರ ಭಾರವನ್ನು ಹೊರೆಯುವ, ಎಲ್ಲರಿಗೂ ಸಾಮರ್ಥ್ಯವನ್ನು ಕೊಡ್ತಾನೆ ಅಂದರೆ ಮುಂದೆ ಅದೇ ಬರುತ್ತೆ, ಪ್ರಮಾಣಗಳಲ್ಲಿ ಹೇಳ್ತಾರೆ ಹೇಗೆ ಅಂಥೇಳಿ. ಇನ್ನು ತ್ವಯೋದಿತಂ ವ್ಯಕ್ತಮವಿಪ್ರಲಬ್ಧಂ ಭರ್ತು ಸಮೇ ಸ್ಯಾದ್ ಯದಿ ವೀರಭಾರ ಅಂತ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ಭರಣಾದಿಕೃದ್ಧರಿರಿತಿ ಚಿಂತಯನ್ ನೃಪಮಬ್ರವೀತ್. ಭಗವತಃ ಭಾರವಾಹಕತ್ವಮಧಿಕೃತ್ಯ ಅಧಿಕಃ ವಿಚಾರಃ ಭರ್ತಾ ಇತಿ ನಾಮ್ನಃ ವ್ಯಾಖ್ಯಾನೇ ದ್ರಷ್ಟವ್ಯಃ. ಸರಿ, ಭಾರವನ್ನು ಹೊರೆಯುವುದು ಬ್ರಹ್ಮಾಂಡದಿಂದ ಪ್ರಾರಂಭ ಮಾಡಿಕೊಂಡು ಪ್ರತಿಯೊಂದು ವಸ್ತುವಿನ ಭಾರವನ್ನು ಭಗವಂತನೇ ಹೊರಿತಾನೆ. ಇದಕ್ಕೆ ಎಲ್ಲಿ ನಮಗೆ ಅಂದರೆ ಭಾಗವತದಲ್ಲಿ ರಘುಗಣ ಮಹಾರಾಜ ತಾನು ತತ್ವೋಪದೇಶವನ್ನು ಪಡೆಯಬೇಕು ಅಂತ ಹೋಗ್ತಾ ಇರ್ತಾನೆ. ಆಗ ಜಡಭರತರು ಸಿಗುತ್ತಾರೆ, ಎಲ್ಲರಿಗೂ ಗೊತ್ತಿದೆ. ಜಡಭರತರು ಅವರೇ ಭೇಟಿಯಾಗುತ್ತೆ. ಅದು ಹೇಗಾಗತ್ತೆ, ಈ ರಘುಗಣ ಮಹಾರಾಜವನ್ನು ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ತೊಗೊಂಡು ಹೋಗ್ತಾ ಇರ್ತಾರೆ, ಪಲ್ಲಕ್ಕಿಯಲ್ಲಿ ಹೋಗ್ತಾ ಇರ್ತಾರೆ. ಆ ಪಲ್ಲಕ್ಕಿ ಹೊರೆಯುವ ಒಬ್ಬನು ಬರುವುದಿಲ್ಲ ಏನೋ ಕಾರಣಗಳಿಂದ. ಆಗ ಇನ್ನೊಬ್ಬನು ಪಲ್ಲಕ್ಕಿ ಹೊರೆಯುವವನು ಬೇಕಾಗತ್ತೆ. ಆಗ ಜಡಭರತರು ಇರ್ತದೆ, ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಚೆನ್ನಾಗಿ ಕಾಣ್ತಾರೆ. ಆಗ ಜಡಭರತರನ್ನು ಬಂದು ನೀವು ಪಲ್ಲಕ್ಕಿಯನ್ನು ಹೊರಿ ಅಂತಂದಾಗ ಜಡಭರತರು, ಅದಕ್ಕೆ ಅವರಿಗೆ ಜಡಭರತರು, ಜಡ ಅಂತೇಳಿ, ಅಂದರೆ ಯಾವುದಕ್ಕೂ ಪ್ರತಿಸ್ಪಂದಿಸದೆ, ಸುಖ ದುಃಖಗಳಿಗೆ, ಲಾಭ ನಷ್ಟಗಳಿಗೆ ಯಾವುದಕ್ಕೂ ಕೂಡ ಸ್ಪಂದಿಸದೆ ಒಂದು ಜಡ ಪದಾರ್ಥದಂತೆ ಇರುತ್ತಾರಾದ ಕಾರಣ ಅವರಿಗೆ ಜಡಭರತರು. ಸರಿ, ಪಲ್ಲಕ್ಕಿಯನ್ನು ಹೊರಿ ಅಂದರೂ ಏನು ಅವರೇನು ಬೇಸರವಿಲ್ಲದೆ, ಯಾವುದ ಈಗೋ ಇಲ್ಲದೆ ಹೊರಿತಾ ಇದ್ದಾರೆ. ಆದರೆ ಆ ರಘುಗಣ ಮಹಾರಾಜನ ಪಲ್ಲಕ್ಕಿ ಹೆಚ್ಚು ಕಡಿಮೆ ಆಗ್ತಾಯಿದೆ. ಇವರು ಸರಿಯಾಗಿ ಹೆಜ್ಜೆಗಳಿಡ್ತಾ ಇಲ್ಲ, ಒಂದು ಹೆಜ್ಜೆ ಅಲ್ಲೇ, ಒಂದು ಹೆಜ್ಜೆ ಇಲ್ಲಿ, ಹೇಗಂದರೆ ಹಾಗೆ ಇಡ್ತಾ ಇದ್ದಾರೆ, ಜಿಗ್ ಜಾಗಾಗಿ ಇಡ್ತಾ ಇದ್ದಾರೆ. ಆವಾಗ ರಘುಗಣ ಮಹಾರಾಜನ ಪಲ್ಲಕ್ಕಿ ಹೆಚ್ಚು ಕಡಿಮೆ ಆಗಿ ರಘುಗಣ ಮಹಾರಾಜನಿಗೆ ತೊಂದರೆ ಆಗುತ್ತೆ. ಆವಾಗ ಇವ್ರನ್ನ ಕೇಳ್ತಾರೆ, ಯಾರೋ ಏನು ಹೀಗೆ ಹೊರಿತಾ ಇದ್ದೀರಿ ಅಂದರೆ, ಇಲ್ಲ ರಾಜ, ಹೊಸಬ ಒಬ್ಬನು ಬಂದಿದ್ದಾನೆ, ಅವನು ಸರಿಯಾಗಿ ಹೊರಿತಾ ಇಲ್ಲ, ಸರಿಯಾಗಿ ಹೆಜ್ಜೆಗಳು ಇಡ್ತಾ ಇಲ್ಲ. ಆಗ ರಘುಗಣ ಮಹಾರಾಜನಿಗೆ ಸಿಟ್ಟು ಬಂದು, ಏನೋ ನೀನು ಭಾಳ ವ್ಯಂಗ್ಯವಾಗಿ ಸಟೈರಿಕಲ್ಲಾಗಿ
ನೀನು ಭಾಳ ಸಣ್ಣಕ್ಕಾಗೋಗಿದ್ಯಾ, ಪಾಪ ಆಹಾರ ಇಲ್ಲ ನಿನಗೆ, ಹಾಗೆ ಹೀಗೆ ನಿಂಗೆ ಸರಿಯಾಗಿ ನಡಿಲಿಕ್ಕೆ ಬರಲ್ವಾ, ಹೊರಿಲಿಕ್ಕೆ ಬರಲ್ವಾ, ನೀನು ಪಲ್ಲಕ್ಕಿ ಹೊರಿತಾ ಇದ್ದಿ, ನಾನು ಹೊರಿಸ್ಕೊಳ್ತಾ ಇದ್ದೇನೆ, ನೀನು ಹೊರೆಯುವವನು ನೀನು ಅಂತ ಜಡಭರತ ರಾಜನನ್ನು ರಘುಗಣ ಮಹಾರಾಜರು ನಿಂದ ಮಾಡ್ತಾರೆ. ಆಗ ಜಡಭರತ ಮಹಾರಾಜರು ಯಾವುದಕ್ಕೂ ಸ್ಪಂದಿಸದೆ ಜಡದಂತೆ ಇರುವ ಅವರು, ರಘುಗಣ ಮಹಾರಾಜನು ಸಾತ್ವಿಕ ಒಳ್ಳೆಯವನು, ಅವನ ಮೇಲೆ ಅವರಿಗೆ ಕರುಣೆಯಾಗಿ ಆವಾಗ ಮಾತಾಡ್ತಾರೆ. ಏನು ಅಂದಿರಾ ರಾಜ, ನಾನು ನಿನ್ನ ಹೊರಿತಾ ಇದ್ದೇನೆ, ನಾನು ಹೊರೆಯುವವನು, ನೀನು ಹೊರಿಸಿಕೊಳ್ಳುವವನು, ಏನು ಹೇಳ್ತಾ ಇದ್ಯಾ? ಇಲ್ಲ, ನಾನು ಪಲ್ಲಕ್ಕಿಯನ್ನು ಹೊರಿತಾ ಇಲ್ಲ, ನೀನು ಹೊರಿಸಿಕೊಳ್ಳುವವನು ಅಲ್ಲ, ನಾನು ಹೊರೆಯುವವನು ಅಲ್ಲ, ಇನ್ನು ಯಾರು ಹೊರಿತಾ ಇದ್ದಾರೆ ಅಂತ ಹೇಳಿದರೆ ಆಗ ಹೇಳ್ತಾರೆ, ನಿನ್ನ ಪಲ್ಲಕ್ಕಿಯನ್ನು ನನ್ನ ಭುಜಗಳು ಹೊರಿತಾ ಇದೆ, ನನ್ನ ಭುಜಗಳನ್ನು ಸೊಂಟ ಹೊರಿತಾ ಇದೆ, ನನ್ನ ಸೊಂಟವನ್ನು ಮೊಣಕಾಲುಗಳನ್ನ ಪಾದಗಳು ಹೊರಿತಾ ಇದೆ, ಪಾದಗಳನ್ನು ಭೂಮಿ ಹೊರಿತಾ ಇದೆ. ಭೂಮಿಯನ್ನು ಯಾರು ಹೊರಿತಾ ಇದ್ದಾರೆ? ಆದಿಶೇಷನು ಹೊರಿತಾ ಇದ್ದಾನೆ ಒಂದು ಹೆಡೆಯ ಮೇಲೆ. ಆ ಆದಿಶೇಷನು ತಾನು ಸ್ವತಂತ್ರವಾಗಿ ಹೊರೆಯುವವನಲ್ಲ, ಆದಿಶೇಷನಲ್ಲಿ ಭಗವಂತ ಸಂಕರ್ಷಣ ರೂಪಿ ಭಗವಂತ ಇದ್ದು ಇಡೀ ಭೂಮಿಯ ಭಾರವನ್ನು ಹೊರಿತಾ ಇದ್ದಾನೆ. ಆದ ಕಾರಣ ನಿಜವಾಗಿ ಪಲ್ಲಕ್ಕಿ ಯಾರು ಹೊರಿತಾ ಇದ್ದಾರೆ ಅಂತ ಹೇಳಿದರೆ ಭಗವಂತನೇ ಅಂತ ಹೇಳ್ತಾ ಇದ್ದಾರೆ. ತ್ವಯೋದಿತಂ ವ್ಯಕ್ತಂ ಅವಿಪ್ರಲಬ್ಧಂ ಭರ್ತು ಸಮೇ ಸ್ಯಾದ್ ಯದಿ ವೀರಭಾರಃ ಭರಣಾದಿಕೃದ್ ಹರಿರಿತಿ ಚಿಂತಯನ್ ನೃಪಮಬ್ರವೀತ್ ಅಂತ ಹೇಳಿ ಆ ರಘುಗಣ ಮಹಾರಾಜನಿಗೆ ತತ್ವೋಪದೇಶವನ್ನು ಮಾಡುತ್ತಾರೆ ಜಡಭರತರಾಜರು. ಅರ್ಥಾತ್ ಹೊರೆಯುವವನು ಯಾರು ಅಂತ ಹೇಳಿದರೆ ಎಲ್ಲವನ್ನೂ ಭಗವಂತನೇ ಹೊರಿತಾನೆ. ಇನ್ನು ಭಗವಂತನ ಭಾರ ಹೊರೆಯುವಿಕೆಯ ವಿಷಯದ ಬಗ್ಗೆ ವಿಶೇಷ ವಿಚಾರಗಳನ್ನು ಭರ್ತ ಎಂಬುವ ಹೆಸರಿನಲ್ಲಿ ಹೆಸರಿನ ವ್ಯಾಖ್ಯಾನದಲ್ಲಿ ಇನ್ನೂ ಕಾಣಬಹುದು ಅಂತ ನಮಗೆ ಹೇಳ್ತಾ ಇದ್ದಾರೆ. ಇನ್ನು ವೃಷಭಾಶ್ವಾದಿಷು ವೃಷಭಾಶ್ವಾದಿರೂಪೇಣ ಸನ್ನಿಹಿತಃ ಸನ್ ಧುರಂ ಭಾರಂ ವಹತಿ ಇತಿ ಧುರ್ಯಃ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾನು ಇಷ್ಟ ಮುಂಚೆ ಹೇಳಿದ್ನಲ್ಲ, ಭಾರ ಹೊರೆಯುವವರಲ್ಲಿ ಭಾರ ಹೊರೆಯುವ ಸಾಮರ್ಥ್ಯವನ್ನು ಭಗವಂತ ಕೊಡ್ತಾನೆ ಅಂಥೇಳಿ ಅದನ್ನೇ ಹೇಳ್ತಾ ಇದ್ದಾರೆ. ವೃಷಭಾಶ್ವಾದಿಷು ವೃಷಭ ಅಶ್ವಾದಿರೂಪೇಣ ಸನ್ನಿಹಿತಃ ಸನ್ ಧುರಂ ಭಾರಂ ವಹತಿ ಇತಿ ಧುರ್ಯ. ಎತ್ತುಗಳು, ಕುದುರೆಗಳು ಅವೇನು ಮಾಡ್ತಾಯಿವೆ, ನಾವು ಎತ್ತುಗಳ ಇವಾಗಂತೂ ನಮಗೆಲ್ಲ ಹಾರ್ಸ್ ಪವರ್ಸ್ ಅಂಥೇಳಿ ಅದನ್ನೇ ನಾವು ಫಾಲೋ ಆಗ್ತಾ ಇದ್ದೇವೆ. ಹಾರ್ಸ್ ಪವರ್ ಅಂದರೆ ಆ ಕುದುರೆಗಳ ಮೇಲೆ ಹೋಗ್ತಾ ಇದ್ವಿ, ಎತ್ತುಗಳ ಮೇಲೆ ಅದು ನಾವು ಇಂಜನ್ ಮೂಲಕದಲ್ಲಿ ಯಂತ್ರದ ಮೂಲಕದಲ್ಲಿ ಹೋಗ್ತಾ ಇದ್ದೇವೆ. ಹಾಗೆ ಇಲ್ಲಿ ಎತ್ತುಗಳು ಕುದುರೆಗಳು ಬಂಡಿಗಳಿಗೆ ಕಟ್ಟಿದಾಗ ನಮ್ಮ ಭಾರಗಳನ್ನೆಲ್ಲ ಹೊತ್ತು ಅದ್ರ ಕರ್ಕೊಂಡು ಹೋಗ್ತಾ ಇರುತ್ತೆ. ಅವು ಹಾಗೆ ಮಾಡ್ತಾ ಇವೆ ಅಂತ ಹೇಳಿದರೆ ವೃಷಭಾಶ್ವಾದಿಷು ವೃಷಭ ಅಶ್ವ ಮೊದಲಾದವುಗಳಲ್ಲಿ ವೃಷಭಾಶ್ವಾದಿ ರೂಪೇಣ ವೃಷಭ ಅಶ್ವ ರೂಪಗಳಿಂದ ಭಗವಂತ ಇದ್ದು ಅವುಗಳಿಗೆ ತಾನು ಭಾರವನ್ನು ಹೊರೆಯುವ ಶಕ್ತಿಯನ್ನು ಕೊಡ್ತಾ ಇದ್ದಾನೆ. ಅವುಗಳಲ್ಲಿ ವೃಷಭಾಕಾರದಲ್ಲಿ ಅಶ್ವಾಕಾರದಲ್ಲಿ ತಾನು ಇದ್ದು ತಾನೇ ಭಾರವನ್ನು ಹೊರಿತಾ ಇದ್ದಾನೆ. ಆದ ಕಾರಣ ಧುರ್ಯ ಅಂತ ಹೆಸರು. ಇನ್ನು ನಾರಾಯಣಾನಿರುದ್ಧೌ ತು ತಥಾನ್ಯ ಪಶುಷು ಸ್ಥಿತೌ ವೃಷಭಾಶ್ವಾದಿರೂಪೇಣ ತೃಪ್ತಿದಾವಖಿಲಸ್ಯ ಚ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಐತರೇಯ ಸಂಹಿತಾ ವಾಕ್ಯವನ್ನು ಹೇಳ್ತಾರೆ. ನಾರಾಯಣ ಹಾಗೂ ಅನಿರುದ್ಧ ರೂಪಿ ಭಗವಂತ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ 5 ರೂಪಗಳಲ್ಲಿ ನಾರಾಯಣನು ಹಾಗೂ ಅನಿರುದ್ಧ ರೂಪಿ ಭಗವಂತನು ಎತ್ತು ಮೊದಲಾದಂತಹ ಪಶುಗಳಲ್ಲಿ ಆಯಾ ಪಶುಗಳ ರೂಪದಲ್ಲಿ ಇದ್ದು ಆ ಪಶುಗಳ ಮೇಲೆ ಯಾರು ಸವಾರಿ ಮಾಡ್ತಾರೋ ಅವರ ಭಾರವನ್ನು ತಾನು ಹೊರೆಯುತ್ತಾ ಯಾವನು ಅದರ ಮೇಲೆ ಇದ್ದು ಸ್ವಾರಿ ಮಾಡ್ತಾನೋ ಅವರಿಗೆ ತೃಪ್ತಿಯನ್ನು ಕೊಡ್ತಾ ಇದ್ದಾನೆ.
ನಾನು ಹಾರ್ಸ್ ರೈಡಿಂಗ್ ಮಾಡಿದೆ. ಅದರ ಒಂದು ಆನಂದ ತೃಪ್ತಿಯನ್ನು ಭಗವಂತ ಅವರಿಗೆ ಕೊಡ್ತಾ ಇದ್ದಾನೆ. ಅವುಗಳಲ್ಲಿ ತಾನು ಇದ್ದು ತಾನು ಭಾರವನ್ನು ಹೊತ್ತು. ಇನ್ನು ವಾಯುಶೇಷಾದೀನ್ ಪ್ರತಿಧುರಂ ಭಾರಂ ಯಾಪಯತಿ ಪ್ರಾಪಯತಿ ಇತಿ ಧುರಿಯ. ವಾಯುಶೇಷಾದಿಗಳಿಗೆ ಭಾರವನ್ನು ತಲುಪಿಸುತ್ತಾ ಇದ್ದಾನಂತೆ. ಅಂದರೆ ಏನರ್ಥ? ಭಗವಂತ ಸ್ವತಂತ್ರವಾಗಿ ಬ್ರಹ್ಮಾಂಡ ಭಾರವನ್ನು ಎತ್ತುತ್ತಾ ಇದ್ದಾನೆ, ಹೊರಿತಾ ಇದ್ದಾನೆ. ಆ ಭಗವಂತನನ್ನು ಆಶ್ರಯಿಸಿಕೊಂಡು ವಾಯುದೇವರನ್ನು ಆಶ್ರಯಿಸಿಕೊಂಡು ಶೇಷದೇವರು ಈ ಭಾರವನ್ನು ಹೊತ್ತುಕೊಂಡಿದ್ದಾರೆ. ಹೀಗೆ ವಾಯುದೇವರು ಶೇಷದೇವರು ಮೊದಲಾದವರು ಭಾರವನ್ನು ಹೊರೆಯುವ ಕಾರ್ಯಕ್ಕೆ ನಿಯೋಜಿಸಿರುವವನು ಭಗವಂತನೇ. ನಾನು ಇಷ್ಟಕ್ಕೆ ಮುಂಚೆನೇ ಹೇಳಿದಂತೆ ಭಗವಂತ ಬ್ರಹ್ಮಾಂಡದ ಭಾರವನ್ನು ಅವನು ಸ್ವತಂತ್ರವಾಗಿ ಹೊತ್ತರೆ ಅವನೇನು ಮಾಡ್ತಾ ಇದ್ದಾನೆ? ಭಗವಂತ ಥ್ರೂ ಪ್ರಾಪರ್ ಚಾನಲ್ ಆ ವಾಯುದೇವರಿಗೆ ಭಗವಂತನನ್ನು ಆಶ್ರಯಿಸಿಕೊಂಡು ವಾಯುದೇವರು ಭಾರವನ್ನು ಹೊತ್ತಿದರೆ, ಆ ವಾಯುದೇವರನ್ನು ಆಶ್ರಯಿಸಿಕೊಂಡು ಶೇಷದೇವರು ಭಾರವನ್ನು ಹೊತ್ತುಕೊಂಡಿದ್ದಾರೆ. ಆದ ಕಾರಣ ಈ ರೀತಿಯಾಗಿ ಭಗವಂತ ಭಾರವನ್ನು, ಬ್ರಹ್ಮಾಂಡದ ಭಾರವನ್ನು, ಎಲ್ಲದರ ಭಾರವನ್ನು ವಾಯುದೇವರು ಶೇಷದೇವರ ಮೂಲಕ ಅವರು ಹೊರೆಯುವಂತೆ ಮಾಡಿ ಹೊರಿತಾ ಇದ್ದಾನೆ. ಆದ ಕಾರಣ ಅವನಿಗೆ ಧುರ್ಯ ಅಂತ ಹೆಸರು. ನಾವು ಈ ಭಾರವನ್ನು ಮಾಡ್ತಾ ಯಾವುದೇ ದೊಡ್ಡ ಕೆಲಸವನ್ನು ತೊಗೊಂಡಿರ್ತೇವೆ, ಆ ಕಾರ್ಯಭಾರವನ್ನು ತೊಗೊಂಡಿರ್ತೇವೆ. ಯಾರನ್ನು ಹೇಳಿದ್ರೆ ಏನು ನೀವೇ ಇಲ್ಲ ರೀ, ನಮಗೆಲ್ಲ ಅವರೇ ನಮ್ಮ ಸ್ವಾಮಿಗಳೇ ಎಲ್ಲ ಮಾಡ್ತಾ ಇದ್ದಾರೆ, ಅವರು ನನ್ನಲ್ಲಿದ್ದು ಮಾಡ್ತಾ ಇದ್ದಾರೆ, ಅವರ ಅನುಗ್ರಹದಿಂದ ನಾನು ಮಾಡ್ತಾ ಇದ್ದೇನೆ ಅಂತ ನಾವು ಹೇಗೆ ಹೇಳ್ತೇವೋ, ಶೇಷದೇವರು ವಾಯುದೇವರಿಗೆ ಹೇಳಿದರೆ, ವಾಯುದೇವರನ್ನು ಹೇಳಿದರೆ ವಾಯುದೇವರು ಭಗವಂತನನ್ನು ಹೇಳ್ತಾನೆ. ಮೂಲತಃ ಎಲ್ಲ ಭಾರಗಳನ್ನು ಹೊರೆಯುವವನು ಭಗವಂತ. ಆದ ಕಾರಣ ಧುರ್ಯ. ಇನ್ನು ಧೂರ್ವತಿ ಪ್ರಳಯೇ ಸರ್ವಂ ಹಿನಸ್ತಿ ಇತಿ ಧೂಹು ಧುರ್ವಿ ಹಿಂಸಾಯಾಂ ಪೂರ್ಣತ್ವಾತ್ ಯ ಇತೀರ್ಯತೆ ಇತಿ ಶಬ್ದನಿರ್ಣಯಃ ನಿರೂಪಿತ ದಿಶಾ ಪೂರ್ಣತ್ವಾತ್ ಯಹ ಧೂಶ್ಚಾಸೌ ಯಶ್ಚ ಧುರ್ಯಃ. ಪ್ರಳಯ ಕಾಲದಲ್ಲಿ ಎಲ್ಲವನ್ನ ಸಂಹಾರ ಮಾಡ್ತಾನೆ ಮತ್ತು ತಾನು ಪೂರ್ಣನಾಗಿರ್ತಾನೆ. ಯಾಕೆ ಸಂಹಾರ ಮಾಡ್ತಾನೆ? ಭಗವಂತ ಒಬ್ಬನೇ ಪೂರ್ಣ, ಇನ್ನು ಉಳಿದವರೆಲ್ಲರೂ ಅಪೂರ್ಣರೇ. ಅಪೂರ್ಣರಾಗಿ ಇದ್ದ ಎಲ್ಲರನ್ನ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡಿ ಪೂರ್ಣನಾಗಿ ತಾನಿರ್ತಾನೆ, ತಾನು ಪೂರ್ಣನಾಗಿರ್ತಾನೆ. ಆದ ಕಾರಣ ಧುರ್ಯ. ಇನ್ನು ಅಶೇಷ ದೇವಾನಾಂ ಧುರಂಧರಃ ಅಗ್ರಗಾಮಿ ಇತಿ ಧುರ್ಯ. ಎಲ್ಲ ದೇವತೆಗಳಿಗೂ ಸರ್ವಶ್ರೇಷ್ಠ ಸರ್ವೋತ್ತಮ ಯಾರು ಅಂತ ಹೇಳಿದರೆ ಭಗವಂತನೇ. ಎಲ್ಲ ದೇವತೆಗಳಿಗೂ ಅಗ್ರಗಾಮಿಯಾಗಿದ್ದಾನೆ. ಅದಕ್ಕೆ ದೇವದೇವೋತ್ತಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ನಾವು ಹೇಳ್ತೇವೆ. ಅವನು ದೇವತೆಗಳಿಗೂ ಮೀರಿದವನು. ಎಲ್ಲ ದೇವತೆಗಳಕ್ಕಿಂತ ದೊಡ್ಡವರು ಜೀವೋತ್ತಮರಾದ ವಾಯುದೇವರು ಬ್ರಹ್ಮಕ್ಕಿಂತ ಅಕ್ಷರತತ್ವಳಾದ ಲಕ್ಷ್ಮೀದೇವಿ ಉತ್ತಮಳು. ಅಕ್ಷರಾದಪಿಚ ಉತ್ತಮ. ಅಕ್ಷರತತ್ವಳಾದ ಲಕ್ಷ್ಮೀದೇವಿಕ್ಕಿಂತ ಭಗವಂತನು ಉತ್ತಮನು, ಶ್ರೇಷ್ಠನಾಗಿದ್ದಾನೆ. ಇನ್ನು ಅವನಿಗೆ ಮೀರಿದಂತಹ ಇನ್ನೊಬ್ಬ ದೊಡ್ಡವನಿಲ್ಲ, ಅವನೇ ದೊಡ್ಡವನು. ಆದ ಕಾರಣ ಎಲ್ಲರಕ್ಕಿಂತ ಎಲ್ಲ ದೇವತೆಗಳಕ್ಕಿಂತ ಅಗ್ರಗಾಮಿಯಾಗಿರೋದರಿಂದ ಭಗವಂತನಿಗೆ ಧುರ್ಯ ಅಂತ ಹೆಸರು. ಇನ್ನು ಜಿಜ್ಞಾಸೆ. ಭಗವಂತ ಈ ಜಗದ್ಭಾರವನ್ನೆಲ್ಲ ಹೊತ್ತುಕೊಳ್ತಾನೆ ಮತ್ತು ಅದನ್ನು ಕೆಳಗೆ ಇಳಿಸುತ್ತಾನೆ. ಅಂದರೆ ಏನು? ಜಗತ್ತನ್ನು ಹೊಟ್ಟೆಯಲ್ಲಿ ಇಟ್ಕೊತಾನೆ ಮತ್ತು ಹೊರಗಿಡ್ತಾನೆ, ಸೃಷ್ಟಿ ಮಾಡ್ತಾನೆ. ಇದು ಶಾಸ್ತ್ರದಲ್ಲೇ ನಮಗೆ ಶಾಸ್ತ್ರವೇ ಹೇಳ್ತಾ ಇದೆ. ಇದು ಹೇಗಿದೆ ಅಂದರೆ ಪ್ರಕ್ಷಾಳನಾಧಿ ಎಂಬ ನ್ಯಾಯ ವಿಷಯವಾಗಿದೆ. ಅಂದರೆ ಏನು ಅರ್ಥ? ಕೆಸರು ಮುಟ್ಟೋದು, ಕೈ ತೊಳ್ಕೊಳ್ಳೋದು.
ಕೆಸರು ಯಾಕೆ ಮುಟ್ಟಬೇಕು, ಯಾಕೆ ಕೈ ತೊಳ್ಕೋಬೇಕು ಅಂಥೇಳಿ ತೆಲುಗೊಳಗೆ ಗಾದೆ ಇದೆ, ಅಡುಸು ತಾಕನೇಲ ಅಂಥೇಳಿ. ಯಾಕೆ ಕಾಲು ಕಡಗನೇಲ, ಅಡುಸು ತೊಕ್ಕನೇಲ ಕಾಲು ಕಡಗನೇಲ ಅಂದರೆ ಕೆಸರು ತುಳಿಯೋದು ಯಾಕೆ, ಕಾಲು ತೊಳ್ಕೊಳ್ಳೋದು ಯಾಕೆ ಅಂತ ಒಂದು ನ್ಯಾಯ. ಹಾಗೆ ಈ ಕೆಸರನ್ನು ಮುಟ್ಟಲೇಬಾರದು, ಕೈ ತೊಳ್ಕೊಳ್ಳೇಬಾರದು. ಹೀಗಿರುವಾಗ ಭಗವಂತ ಈ ಜಗದ್ಭಾರವನ್ನು ಹೊರೆಯೋದು ಯಾಕೆ ಮತ್ತು ಅವನು ಇಳಿಸೋದು ಯಾಕೆ? ಸ್ವಲ್ಪ ಭಾರವನ್ನೇ ಹೊತ್ಕೊಳ್ಳೋದೇ ಇದ್ದರೆ ಸರಿ ಹೋಗುತ್ತಲ್ವಾ ಅಂತ ಪ್ರಶ್ನೆ. ಆದರೆ ನಮಗೆ ಇಲ್ಲಿ ಭಗವಂತ ಯಾಕೆ ಹಾಗೆ ಮಾಡ್ತಾನೆ ಅಂತ ಹೇಳಿದರೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ತಾಯಿ ಏನು ಮಾಡ್ತಾಳೆ, ಮಗುವನ್ನು ಆಟ ಆಡಿಸುವಾಗ ನಾವು ಹೇಳ್ತಾರೆ ಹೀಡ್ ಆ್ಯಂಡ್ ಸೈಕ್ ಅಂತೇಳಿ, ಕಣ್ಣ ಮುಚ್ಚಾಲೆ ಆಟ ಅಂತ ಹೇಳ್ತೀವಲ್ಲ, ಹೀಡ್ ಆ್ಯಂಡ್ ಸೈಕ್, ಹೈಡ್ ಆ್ಯಂಡ್ ಸೀಕ್. ಅದು ಏನು ಇವಾಗ ತಾನು ಕಣ್ಣು ಮುಚ್ಚಿಕೊಂಡಾಗ, ಮಗು ಕಣ್ಣು ಮುಚ್ಚಿಕೊಂಡಾಗ ತಾಯಿ ಕಾಣದೆ ಒಂದು ಕಡೆ ಇದ್ದು ಬಿಡ್ತಾಳೆ. ಆಗ ಮಗು ಏನು ಮಾಡುತ್ತೆ, ತಾಯಿ ಕಾಣದೆ ಹಂಬಲಿಸ್ತಾ ಇರ್ತಾಳೆ, ತಾಯಿ ಎಲ್ಲಿ ಎಲ್ಲಿ ಅಂತೇಳಿ. ಮತ್ತು ತಾನು ಹೊರಗೆ ಕಾಣಿಸಿ ಮಗುವಿಗೆ ಸಂತೋಷವನ್ನು ಕೊಡ್ತಾಳೆ. ಇದೇ ವಿಷಯವನ್ನು ಹರಿಕಥಾಮೃತ ಸಾರದಲ್ಲಿ ಕರುಣಾಸಂಧಿಯಲ್ಲಿ 11ನೆಯ ಪದ್ಯದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ. ಜನನಿಯನು ಕಾಣದಿಹ ಬಾಲಕ ನೆನೆದು ಹಲುಬುತ್ತಿರೆ, ಕತ್ತಲ ಮನೆಯೊಳಗಿದ್ದವನ ನೋಡುತ್ತ ನಗುತ ಹರುಷದಲ್ಲಿ ತನಯನಂ ಬಿಗಿದಪ್ಪಿ ರಂಭಿಸಿ ಕನಲಿಕೆಯ ಕಳವಂತೆ, ಮಧುಸೂದನನು ತನ್ನವರಿದ್ದೊಡೆಗೆ ಬಂದೊದಗಿ ಸಲಹುವನು. ಇದೇ ದೃಷ್ಟಾಂತ. ಜನನಿಯನು ಕಾಣದಿಹ ಬಾಲಕ, ಕತ್ತಲೆಯಲ್ಲಿ ತಾಯಿ ಬಚ್ಚಿಟ್ಕೊಂಡಾಗ ಆ ತಾಯಿ ಕಾಣದೆ, ಜನನಿಯನು ಕಾಣದಿಹ ಬಾಲಕ ನೆನೆದು ಹಲಬುತ್ತಿರೆ, ಅಯ್ಯೋ ನನ್ನ ತಾಯಿ ಎಲ್ಲಿ 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 ಅಂತ ಹಲಬುತ್ತಿರುವಾಗ ಕತ್ತಲ ಮನೆಯೊಳಗಿದ್ದವನ ನೋಡುತ್ತಾ, ಆ ಕತ್ತಲ ಮನೆಯಲ್ಲಿದ್ದು ಅಡಿಗೆ ಅವನ ನೋಡ್ತಾ ಇದ್ದಾಳೆ ಈಕೆ ಕತ್ತಲ ಮನೆಯಲ್ಲಿದ್ದು, ಅವನು ಹಲಬುತ್ತಾ ಇರುವಾಗ ತನಗಾಗಿ ನೋಡಿ ಸಂತೋಷದಿಂದ ಹೊರಗೆ ಬಂದು ಆ ಮಗುವನ್ನು ಅಪ್ಪಿಕೊಂಡಾಗ ಆ ಮಗುವಿಗೆ ಸಂತೋಷ ಆಗುತ್ತೆ. ಆ ಸಂತೋಷವನ್ನು ಮಗುವಿಗೆ ಕೊಡ್ತಾಳೆ, ತಾನು ಪಡ್ತಾಳೆ. ಅದೇ ರೀತಿಯಾಗಿ ಕಳೆವಂತೆ, ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಹಾಗೆ ಮಧುಸೂದನ ಭಗವಂತ ಅವನೇನು ಮಾಡ್ತಾನಂತೆ, ತಾನು ತನ್ನ ಭಕ್ತರಿಗೆ ಕಾಣೋದೇ ಇಲ್ಲ, ಅವನು ಅವ್ಯಕ್ತನಾಗಿರ್ತಾನೆ. ಆದರೆ ಯಾವಾಗ ಭಕ್ತರು ಭಗವಂತನನ್ನು ಕಾಣಬೇಕು ಅಂತ ಹಂಬಲಿಸಿ ಭಕ್ತಿ ಮಾಡಿ ಒಂದೇ ಅವನಿಗಾಗಿ ಹಂಬಲಿಸುತ್ತಾ ಇರ್ತಾರೋ, ಆವಾಗ ತನ್ನವರಿದ್ದಡೆಗೆ ಬಂದು ಒದಗಿ ಸಲಹುವನು. ಆವಾಗ ತನ್ನ ಭಕ್ತರೆಲ್ಲಿರ್ತಾರೋ ಅಲ್ಲಿ ಬಂದು, ಹೇಗೆ ಜನನಿ ಕತ್ತಲ ಮನೆಯಲ್ಲಿದ್ದು ನೋಡ್ತಾ ಮಗುವನ್ನು ಬಂದು ತಾನು ಹೇಗೆ ಅಪ್ಪಿಕೊಂಡು ಮಗುವಿಗೆ ಸಂತೋಷವನ್ನು ಕೊಡ್ತಾಳೋ, ಹಾಗೆ ಭಗವಂತನೂ ಕೂಡ ಅವ್ಯಕ್ತನಾಗಿದ್ದು ತನ್ನ ಭಕ್ತರು ತನಗಾಗಿ ಹಂಬಲಿಸಿದಾಗ ಅವರ ಭಕ್ತಿಗೆ ಮೆಚ್ಚಿ ತಾನು ಅಲ್ಲಿಗೆ ಬಂದು ಅವರನ್ನು ಸಲಹುತ್ತಾನೆ, ರಕ್ಷಿಸುತ್ತಾನೆ. ಹಾಗೆ ಇಲ್ಲಿ ಭಗವಂತ ಏನು ಮಾಡ್ತಾನೆ, ತನ್ನ ಭಕ್ತರನ್ನು ಹೊತ್ತು ರಕ್ಷಣೆ ಮಾಡ್ತಾ ಇರ್ತಾನೆ. ಆಗ ಅವರು ಅಯ್ಯೋ ನನ್ನ ರಕ್ಷಣೆ ಮಾಡ್ತಾ ಇದ್ದಾನೆ, ಹೊರಿತಾ ಇದ್ದಾನೆ, ನನ್ನ ಜವಾಬ್ದಾರಿ ತಗೊಂಡಿದ್ದಾನೆ. ಆದ ಕಾರಣ ಆವಾಗ ಅವರು ಭಗವಂತನಲ್ಲಿ ವಿಶೇಷವಾಗಿ ಭಕ್ತಿಯನ್ನು ಮಾಡಿದಾಗ ಮತ್ತು ಅವರನ್ನು ರಕ್ಷಿಸುತ್ತಾನೆ. ಇದಕ್ಕೆ ನೀವು ಎಲ್ಲಿ ಬೇಕಾದರೂ ನೋಡ್ರಿ, ಭಗವದ್ಭಕ್ತರಿಗೇನೆ ಕಷ್ಟಗಳು, ದುಃಖಗಳು, ವೇದನೆಗಳು ಜಾಸ್ತಿ ಇರುತ್ತೆ. ಎಲ್ಲಿ ಭಗವದ್ವೇಷಿಗಳು ದುಃಖಪಟ್ಟಂತೆ ಕಷ್ಟಪಟ್ಟಂತೆ ಎಲ್ಲಿ ಇಲ್ಲ. ನೀವು ಬೇಕಾದರೆ ನೋಡಿ, ದುರ್ಯೋಧನ ಕಷ್ಟಪಟ್ಟಿದ್ದು ಎಲ್ಲಿ ನೋಡಿಲ್ಲ ನಾವು, ಹಿರಣ್ಯಕಶಿಪು ಕಷ್ಟಪಟ್ಟಿದ್ದು ನೋಡಿಲ್ಲ, ರಾವಣಾಸುರ ಕಷ್ಟಪಟ್ಟಿದ್ದು ಎಲ್ಲಿ ವರ್ಣಿಸಲಿಲ್ಲ. ಆದರೆ ಪ್ರಹ್ಲಾದ, ಧ್ರುವರಾಜರು, ಭಗವದ್ಭಕ್ತರೆಲ್ಲರೂ ಕೂಡ ಕಷ್ಟಪಟ್ಟಿದ್ದಾರೆ. ಯಾಕೆ ಅಂತ ಹೇಳಿದರೆ ಭಗವಂತ ಏನು ಮಾಡ್ತಾನೆ, ಅವರನ್ನು ಪರೀಕ್ಷೆಯನ್ನು ಮಾಡ್ತಾನೆ, ಅವರಿಗೆ ಕಷ್ಟವನ್ನು ಕೊಡ್ತಾನೆ. ಅವರು ಕಷ್ಟದಲ್ಲಿ ಭಗವಂತನನ್ನು ಮನಸ್ಸು ವಿಕಲವಾಗದೆ ಭಗವಂತನನ್ನೇ ನೆನೆಯುತ್ತಿರುವಾಗ ಮತ್ತು ಅವರನ್ನು ರಕ್ಷಣೆ ಮಾಡ್ತಾನೆ. ಯಾಕೆ ಭಕ್ತರಿಗೆ ಕಷ್ಟವೇ ಕೊಡುವುದು ಬೇಡ
ಯಾಕೆ ಕಷ್ಟ ಕೊಡಬೇಕು, ಯಾಕೆ ಮತ್ತು ಅವ್ರನ್ನ ರಕ್ಷಿಸಬೇಕು ಅಂದರೆ ಅದಕ್ಕೆ ಬಂಗಾರ ಒಳ್ಳೆಯ ಆಭರಣವಾಗಬೇಕು, ಬಂಗಾರ ಚೆನ್ನಾಗಿ ಹೊಳಿಬೇಕು ಅಂದರೆ ಅದನ್ನು ಪುಟಕ್ಕಿಡ್ತಾರೆ. ಆ ಪುಟಕ್ಕಿಟ್ರೇ ಬಂಗಾರ ಹೊಳೆಯುತ್ತೆ. ಇಲ್ಲಾಂದರೆ ರಾ ಗೋಲ್ಡ್ ನಿಮಗೇನು ಹೊಳಪು ಇರೋದಿಲ್ಲ. ಹಾಗೆ ಭಕ್ತರನ್ನು ತನ್ನ ಪರೀಕ್ಷೆ ಎಂಬ ಪುಟಕ್ಕೆ ಇಟ್ಟು ಭಕ್ತರನ್ನು ಪರೀಕ್ಷೆ ಮಾಡಿ ಅವರನ್ನು ಅನುಗ್ರಹ ಮಾಡ್ತಾನೆ. ಆದ ಕಾರಣ ಭಾರ ಹೊರೆಯುವುದು, ಭಾರ ಇಳಿಸುವುದು, ಈ ಕೆಸರು ಮುಟ್ಟುವುದು ಯಾಕೆ, ಕೈ ತೊಳೆಯುವುದು ಯಾಕೆ ಎಂಬೋ ಅದಕ್ಕೆ ಸಂಬಂಧವಿಲ್ಲದೆ ನಮಗೆ ಇಲ್ಲಿ ಭಗವಂತನ ಒಂದು ವ್ಯಾಪಾರ, ನಮ್ಮ ಭಕ್ತರ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಧುರಿಯಾಯ ನಮಃ. ಓಂ ಗಿರೀಣಾಂ ಸಂಗಥೇ ಚ ನದೀನಾಂ ಧಿಯಾ ವಿಪ್ರೋ ಅಜಾಯತ ಅತಃ ಸಮುದ್ರಮುದ್ವತಶ್ಚಿಕಿತ್ವಾ ಅವಪಶ್ಯತಿ. ಈ ಇಂದ್ರನು ಗಿರೀಣಾಂ ಬೆಟ್ಟಗಳ ಬಳಿಯಲ್ಲಿ ನದೀನಾಂ ನದಿಗಳ ಸಂಗಥೆ ಸಂಗಮದಲ್ಲಿ ವ್ಯಾಪ್ತನಾಗಿ ಧಿಯಾ ಕರ್ಮದಿಂದ ವಿಪ್ರಹ ವಿಶೇಷವಾಗಿ ಹೋಗುವವನಾಗಿ ಅಜಾಯತ ಹುಟ್ಟಿದನು. ಅತಃ ಆದ್ದರಿಂದ ಉದ್ವತಃ ನೀರಿನಿಂದ ತುಂಬಿದ ಸಮುದ್ರದ ಚಿಕಿತ್ವಾನ್ ಕರ್ತೃವಾಗಿ ಅವಪಶ್ಯತಿ ಸಮುದ್ರಗಳನ್ನು ಅವಲೋಕಿಸುತ್ತಾನೆ. ಅಂದರೆ ಏನು? ಭಗವಂತ ಸರ್ವವ್ಯಾಪ್ತನಾಗಿದ್ದಾನೆ. ಅವನು ಇಲ್ಲದೇ ಇರುವ ಜಾಗವೇ ಇಲ್ಲ. ಬೆಟ್ಟಗಳಲ್ಲಿದ್ದಾನೆ, ನದಿಗಳ ಸಂಗಮಣದಲ್ಲಿದ್ದಾನೆ, ಚಾಂದ್ರಾಯಣಾದಿ ಕಠಿಣ ಕರ್ಮಗಳಲ್ಲಿ ವಿಶೇಷನಾಗಿ ಸನ್ನಿಹಿತನಾಗಿದ್ದಾನೆ. ಎಲ್ಲವನ್ನೂ ಕೂಡ ಬಾವಿಗಳು, ಕೆರೆಗಳು, ಸಮುದ್ರವು ಎಲ್ಲವೂ ಕೂಡ ನಿರ್ಮಾಣ ಮಾಡಿದವನು, ಸೃಷ್ಟಿಸಿದವನು ಭಗವಂತನೇ. ಅವನ್ನೆಲ್ಲ ಗಮನಿಸುವಂತಹ ಗಂಭೀರನಾದವನು ಶ್ರೀಹರಿಯೇ. ಧಿಯಾ ವಿಪ್ರೋ ಅಜಾಯತ ಮಹತ್ಕರ್ಮಗಳಿಂದ ವೇಗವಾಗಿ ಮುನ್ನುಗ್ಗುವವನಾಗಿ ವಿಷ್ಣು ಪ್ರಸಿದ್ಧನಾಗಿದ್ದಾನೆ ಎಂಬುವ ಈ ಮಂತ್ರಭಾಗವನ್ನು ತಗೊಂಡು ಅವನು ಎಲ್ಲದಕ್ಕೂ ಮುಂದಾಳಾಗಿ ಎಲ್ಲ ಜವಾಬ್ದಾರಿಗೂ ಪ್ರತಿಯೊಂದು ಕಾರ್ಯಕ್ಕೂ ತಾನೇ ಮುಂದಾಳಾಗಿ ಇರ್ತಾನೆ. ಅವನು ಮುಂದು ಭಕ್ತರು ಹೇಳ್ತಾರಲ್ಲ, ನೀ ಮುಂದೆ ನಾನು ಹಿಂದೆ ಅಂಥೇಳಿ, ಆ ರೀತಿಯಾಗಿ ಭಗವಂತ ಎಲ್ಲ ಭಾರಗಳನ್ನು ಹೊರೆಯುವುದಕ್ಕೆ ಎಲ್ಲ ಕೆಲಸಗಳಲ್ಲಿ ತಾನು ಅಗ್ರಭಾಗದಲ್ಲಿ ಭಾಗದಲ್ಲಿ ಮುಂದೆ ನಿಂತು ಇರ್ತಾನಾದ ಕಾರಣ ಧುರಂ ಅಶೇಷದೇವಾನಾಂ ಅಗ್ರಭಾಗಂ ಯಾತಿ ವಹತಿ ಇತಿ ಧುರ್ಯಃ. ಎಲ್ಲ ಈ ಹವಿಸ್ಸು ಸ್ವೀಕಾರದಲ್ಲಿ ಎಲ್ಲದರಲ್ಲೂ ಕೂಡ ಮುಂದಾಳಾಗಿರ್ತಾನಾದ ಕಾರಣ ಭಗವಂತನಿಗೆ ಧುರ್ಯಃ ಎಂಬುವಂತಹ ಹೆಸರು ಬಂದಿದೆ ಅಂತ ಹೇಳ್ತಾ ಇವತ್ತಿಗೆ ವಿಷ್ಣು ಸಹಸ್ರನಾಮವನ್ನು ಮುಗಿಸಿ ನಾಳೆ ವರದಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.